ದೇವರ ಪೂಜೆಯನ್ನು ಮಾಡುವಾಗ ನಮ್ಮ ತಾಯಿ ತಂದೆಯರ ಪೂರ್ಣ ಆಶೀರ್ವಾದ ಬೇಕು. ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ನಮ್ಮ ಕುಲದೇವರು ಅಂತಂದರೆ ಅದು ನಾವು ನಿರ್ಣಯಿಸಿರುವುದಲ್ಲ. ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೇ ಪರಂಪರಾನುಗತವಾಗಿ ನಮ್ಮ ಮನೆ ದೇವರು ಈ ದೇವರು ಅಂತ ಹೇಳಿ ನಂಬಿಕೊಂಡು ಬಂದಂತಹ ದೇವರು. ಆ ದೇವರ ಅನುಮತಿಯನ್ನು ಪಡೆದುಕೊಳ್ಳಬೇಕು ಮನಸ್ಸಿನಲ್ಲಿಯೇ. ನಂತರ ಯಾವ ಜಾಗದಲ್ಲಿ ಮಾಡುತ್ತೇವೆಯೋ ಆ ಜಾಗದ ಸಾನ್ನಿಧ್ಯ ಶಕ್ತಿಗಳನ್ನು ನಾವು ಪ್ರಾರ್ಥನೆ ಮಾಡಬೇಕು. ಈ ಎಲ್ಲ ಪ್ರಕ್ರಿಯೆಗಳನ್ನು ಹಂತ ಹಂತವಾಗಿ ನಾವು ಮಾಡುತ್ತಾ ಬಂದಿದ್ದೇವೆ. ಇದೀಗ ಇಲ್ಲಿ ಪರಮಹಂಸ ಮನೆಯಲ್ಲಿ ಪರಮಹಂಸರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಇವತ್ತಿನ ದಿನ ಆದಿತ್ಯ ಮತ್ತು ರಕ್ಷಿತಾ ದಂಪತಿಯ 4ನೇ ವರ್ಷದ ವೈವಾಹಿಕ ವಾರ್ಷಿಕೋತ್ಸವದ ದಿನ. ಆದಿತ್ಯ ಅವರು ತನ್ನ ಮಡದಿಯ ಜಾತಕವನ್ನು ವಿಮರ್ಶಿಸಿ ಅವರಿಗೆ ಈ ಒಂದು ಕಾಲಘಟ್ಟದಲ್ಲಿ 6 ತಿಂಗಳುಗಳ ಬಳಿಕ ಒಂದು ದಶೆ ಕಳೆದು ಮತ್ತೊಂದು ದಶೆ ಪ್ರಾರಂಭ ಆಗುತ್ತದೆ ಅಂತ ಹೇಳುವುದನ್ನು ನಿರ್ಣಯ ಮಾಡಿ, ಈ ಹಂತದಲ್ಲಿ ನಮ್ಮ ಪ್ರಾಚೀನ ಋಷಿಮುನಿಗಳು ಮಾರ್ಗದರ್ಶನವನ್ನು ಕೊಟ್ಟಿರುವಂತೆ ರಾಹು ದಶೆ ಕಳೆದು ಗುರು ದಶೆ ಪ್ರಾರಂಭವಾಗುವ ಸಂಧಿಕಾಲದ ಸಂದಿಗ್ಧತೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಶಾಂತಿ ಹೋಮವನ್ನು ಮಾಡಬೇಕು ಅಂತ ಏನು ಸೂಚಿಸಿದ್ದಾರೋ ನಮ್ಮ ಹಿರಿಯರು, ಅದರಂತೆ ಪರಮಹಂಸರ ಸನ್ನಿಧಿಯಲ್ಲಿ ಇವತ್ತು ಹೋಮಾರಾಧನೆಯನ್ನು ಮಾಡುವುದಕ್ಕೆ ಬಂದಿದ್ದಾರೆ. ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಅಂತಂದರೆ, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಹುತಾಶನ ಅಂತ ಒಂದು ಪ್ರಾರ್ಥನಾ ಶ್ಲೋಕವನ್ನು ಹೇಳುತ್ತಾರೆ. ಅಂದರೆ ಪ್ರಧಾನವಾಗಿ ಈ 3 ಲೋಪಗಳು ಬರಬಾರದು. ಒಂದು ಮಂತ್ರಹೀನ ಆಗಬಾರದು, ಕ್ರಿಯಾಹೀನ ಕ್ರಿಯೆಯಲ್ಲಿ ಲೋಪ ಬರಬಾರದು, ಭಕ್ತಿಹೀನ ಈ 3 ವಿಷಯಗಳಲ್ಲಿ ಲೋಪ ಬರಬಾರದು ಅಂತ ಹೇಳಿದ್ದಾರೆ. ಮಂತ್ರಗಳಿಗೆ ಅವುಗಳದ್ದೇ ಆದಂಥ ವ್ಯಾಕರಣ ನಿಯಮಗಳಿವೆ. ಅವುಗಳಿಗೆ ಅವುಗಳದ್ದೇ ಆದಂಥ ಲಯಬದ್ಧತೆ ಇದೆ. ಆ ಲಯಬದ್ಧತೆಯೊಡನೆ ಉಚ್ಚಾರಣೆಯಾಗಬೇಕು. ಹಾಗಾದಾಗ ಮಾತ್ರ ಮಂತ್ರಹೀನ ಆಗದೆ ಶುದ್ಧವಾದ ಮಂತ್ರದಲ್ಲಿ ಆ ಆರಾಧನೆ ನಡೆಯಿತು ಅಂತ ಅರ್ಥ. ಎರಡನೆಯದ್ದು ಕ್ರಿಯಾಹೀನ. ಕ್ರಿಯೆ ಅದು ನಾವು ಮಾಡಿಟ್ಟಿರುವುದಲ್ಲ. ಸಾವಿರಾರು ವರುಷಗಳ ಹಿಂದಿನ ನಮ್ಮ ಋಷಿ ಪರಂಪರೆ ಭಗವಂತನನ್ನು ತೃಪ್ತಿಗೊಳಿಸುವುದಕ್ಕೆ, ಭಗವಂತನನ್ನು ಸಂತೋಷಗೊಳಿಸುವುದಕ್ಕೆ ಇಂಥ ಕ್ರಿಯೆಗಳ ಮೂಲಕ ಮಂತ್ರಗಳನ್ನು ಹೇಳುತ್ತಾ ಹೀಗೆ ಮಾಡಬೇಕು ಅಂತ ಬರೆದಿಟ್ಟಿದ್ದಾರೆ, ಹೇಳಿದ್ದಾರೆ. ಅದರಂತೆಯೇ ನಾವು ಮಾಡಬೇಕು. ಕೆಲವೊಂದು ವಿಷಯಗಳಿಗೆ ಹೊಸತಾದಷ್ಟು ಬೆಲೆ ಜಾಸ್ತಿ. ನಮ್ಮ ವಾಹನಗಳು ಹಳತಾದಷ್ಟು ಬೆಲೆ ಕಡಿಮೆ ಆಗ್ತಾ ಬರೋದು. ಆದರೆ ಧಾರ್ಮಿಕತೆ ಹಾಗಲ್ಲ, ಹಳತಾದಷ್ಟು ಬೆಲೆ ಜಾಸ್ತಿ. ನಮ್ಮೂರಿನ ದೇವಸ್ಥಾನ 700 ವರ್ಷಗಳದ್ದು ಹಳೆಯದ್ದು ಅಂತಂದರೆ ಬೆಲೆ ಜಾಸ್ತಿ. ಮೊನ್ನೆ 1 ವರ್ಷ ಹಿಂದೆ ಪ್ರತಿಷ್ಠಾಪನೆಯಾದದ್ದು ಅಂತಂದರೆ 700 ವರ್ಷಗಳ ಇತಿಹಾಸದ ದೇವಸ್ಥಾನದಷ್ಟು ಮಹತ್ವ ನಾವು ಕೊಡುವುದಿಲ್ಲ. ಅದು ಹಳತಾದಷ್ಟು ಬೆಲೆ ಜಾಸ್ತಿ. ಹೀಗೆ ಒಂದು ಯಜ್ಞ, ಒಂದು ಪೂಜೆ, ಇವೆಲ್ಲವುಗಳಲ್ಲಿ ಪ್ರಾಚೀನತೆ ಅಡಕವಾಗಿದ್ದಷ್ಟು ಬೆಲೆ ಜಾಸ್ತಿ. ಹಾಗಾಗಿ ಕ್ರಿಯಾಹೀನ ಆಗಬಾರದು ಅಂತ. 3ನೆಯದ್ದು ಭಕ್ತಿಹೀನ. ಇವೆರಡೂ ಕೂಡ ನಮ್ಮ ಜವಾಬ್ದಾರಿ, ಪುರೋಹಿತರ ಜವಾಬ್ದಾರಿ. ಮಂತ್ರಹೀನ ಆಗದಂತೆ, ಕ್ರಿಯಾಹೀನ ಆಗದಂತೆ ನೋಡಿಕೊಳ್ಳುವುದು ಗುರುಕುಲಗಳಲ್ಲಿ ಕಲಿತು ಅನುಷ್ಠಾನ ನಿರತ ಪುರೋಹಿತರು ಯಾರಿರುತ್ತಾರೋ ಅವರ ಜವಾಬ್ದಾರಿ. ಆದರೆ ಭಕ್ತಿಹೀನ ಅಂತ ಹೇಳುವಂಥದ್ದು ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಯಾರು ದಾನ ಧರ್ಮ ದಕ್ಷಿಣೆಗಳೊಂದಿಗೆ ಆ ಪೂಜೆಯನ್ನು ಮಾಡಿಸ್ತಾರೋ ಅವರ ಹೃದಯದಲ್ಲಿಯೂ ಕೂಡ ಭಕ್ತಿ ಅಂತ ಹೇಳುವಂಥದ್ದು ಬೇಕು. ಭಕ್ತಿ ಅಂತಂದರೆ ದೇವರಲ್ಲಿ ಅದಮ್ಯವಾದ ಪ್ರೀತಿ ಅಂತ ಅರ್ಥ. ನಾವು ನಂಬುವ ನಮ್ಮ ದೇವರು, ನಾವು ನಂಬುವ ನಮ್ಮ ದೈವ ಯಾವತ್ತಿಗೂ ನಮ್ಮನ್ನು ಕೈ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಪರಿಪೂರ್ಣ ನಂಬಿಕೆ ಆ ಭಕ್ತಿಯಲ್ಲಿ ಅಡಗಿರುತ್ತದೆ. ಹೀಗೆ ಭಕ್ತಿ, ಕ್ರಿಯೆ ಮತ್ತು ಮಂತ್ರಗಳು ಸಮರ್ಪಕವಾಗಿ ಆಗಬೇಕಂತೆ ಒಂದು ಹೋಮ, ಒಂದು ಪೂಜೆಯಲ್ಲಿ. ಆದರೆ ಉಪ್ಪು ಹುಳಿ ಖಾರ ತಿನ್ನುವವರಲ್ವಾ ನಾವು, ಮನುಷ್ಯರಲ್ವಾ? ಆದದ್ದರಿಂದ ಮನುಷ್ಯ ಮಾತ್ರದಿಂದ ತಪ್ಪುಗಳು ಬರಬಹುದು ಅಂತ ಹೇಳುವ ಕಾರಣಕ್ಕೆ ನಮ್ಮ ಹಿರಿಯರು ಹೀಗೆ ಯಜ್ಞವನ್ನು ಅಗ್ನಿ ಸ್ಥಾಪನೆಯಾಗುವುದಕ್ಕಿಂತ ಮೊದಲು
ಪ್ರಾರ್ಥನೆಯ ಮೂಲಕ ಭಗವಂತನಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು. ದೇವರೇ, ಯಾವುದೂ ಲೋಪ ಆಗಬಾರದು ಅಂತ ಶಾಸ್ತ್ರ ಆಗಿದ್ದರೂ ಕೂಡ ಬೇಕು ಅಂತ ಲೋಪ ಮಾಡುವುದಕ್ಕೆ ನಮಗೆ ಮನಸ್ಸು ಬರಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಮೇಲೆ ಯಾರಿಗೆ ಭಕ್ತಿ ಇದೆ ಅವರಿಗೆ ಮನಸ್ಸು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗೊತ್ತಿಲ್ಲದೆ ಆಗುವ ತಪ್ಪುಗಳು ಆಗಿಯೇ ಆಗ್ತವೆ. ಅಹಂಕಾರ ಎಲ್ಲವೂ ಕಳಚಿಬಿಟ್ಟು ಭಗವಂತ ನೀನೇ ಗತಿ, ನೀನೇ ಮತಿ ಅಂತ ಯಾವಾಗ ನಮಗೆ ಭಾವನೆ ಇರುತ್ತದೋ ಆಗ ಮಾತ್ರ ಭಗವಂತ ಸಂಪೂರ್ಣ ಕೃಪಾ ರಕ್ಷಣೆಯನ್ನು ಕೊಡುವುದಕ್ಕೆ ಸಾಧ್ಯ ಅಂತೆ. ಆದುದರಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಹೇ ಸ್ವಾಮಿನ್, ಈ ಆರಾಧನೆಯ ಸಂದರ್ಭದಲ್ಲಿ ಎಂತಾದರೂ ಲೋಪದೋಷಗಳು ಬಂದರೆ ಅವುಗಳನ್ನು ಕ್ಷಮಿಸಿ ಕೊಡುವಂತಹ ಈ ಸಣ್ಣ ಆರಾಧನೆಯನ್ನು ಹಿಮಾಲಯ ಪರ್ವತವನ್ನೇ ಕೊಟ್ಟಿದ್ದಾರೆ ಆದಿತ್ಯ ರಕ್ಷಿತ ದಂಪತಿ ಮತ್ತು ಅವರ ಮನೆಯವರು ಅಂತ ಹೇಳಿ ಸ್ವೀಕರಿಸಿಕೊಂಡು ಅವರಿಗೆ ಮುಂದಕ್ಕೆ ಎಲ್ಲ ರೀತಿಯಲ್ಲಿಯೂ ಕೂಡ ಒಳ್ಳೆಯದೇ ಆಗುವಂತೆ ಲಕ್ಷ್ಮೀನಾರಾಯಣರ ಹಾಗೆ ಇರಬೇಕು. ಗಂಡ ಹೆಂಡತಿ ಅಂತಂದರೆ ಕಾಡಿಗೆ ಹೋಗಬೇಕಾದದ್ದು ರಾಮ ಮಾತ್ರ ಆಗಿತ್ತು. ಆದರೆ ಸೀತೆ ಹಠ ಹಿಡಿದಳು, ನಾಡಾದರೂ ಕಾಡಾದರೂ ಗಂಡನ ಜೊತೆಗೆ ಅಂತ. ಗಂಡನಿಲ್ಲದ ಅರಮನೆ, ಗಂಡನಿಲ್ಲದ ಅಯೋಧ್ಯೆ ನನಗೆ ಬೇಕಾಗಿಲ್ಲ ಅಂತ ಹೇಳಿ 14 ವರುಷಗಳ ಕಾಲ ರಾಮನಿಗೆ ಮಾತ್ರ ವನವಾಸದ ಕರ್ತವ್ಯ ಆಗಿದ್ದರೂ ಕೂಡ ಇವಳು ಗಂಡ ಹಾಕಿದ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕಿ ನಡೆದಳು. ಯಾಕಷ್ಟು ಅಂತಂದರೆ ರಾಮನಿಗೂ ಸೀತೆ ಅಂತಂದರೆ ಅಷ್ಟೇ ಪ್ರೀತಿ. ರಾಮಾಯಣದ ಯುದ್ಧ ನಡೆದದ್ದೇ ಸೀತೆಗಾಗಿ. ಹಾಗಾಗಿ ಸೀತೆಯನ್ನು ಬಿಟ್ಟು ರಾಮನಿಲ್ಲ, ರಾಮನನ್ನು ಬಿಟ್ಟು ಸೀತೆಯಿಲ್ಲ, ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣನಿಲ್ಲ, ನಾರಾಯಣನನ್ನು ಬಿಟ್ಟು ಲಕ್ಷ್ಮೀ ಇಲ್ಲ, ಪಾರ್ವತಿ ಪರಮೇಶ್ವರ ಇಬ್ಬರು ಒಂದೇ. ಹಾಗಿದ್ದಾಗ ಮಾತ್ರ ಸನಾತನ ಧರ್ಮದ ರಕ್ಷಣೆ ಆಗುವುದಕ್ಕೆ ಸಾಧ್ಯ ನಮ್ಮ ಮನೆಯಲ್ಲಿ. ಹಾಗಾದಾಗ ಮಾತ್ರ ಒಳ್ಳೆಯ ಪೀಳಿಗೆ, ದೇವರೇ ಹುಟ್ಟಿ ಬರುವುದಕ್ಕೆ ಸಾಧ್ಯ. ಹಾಗಾಗಿ ಗಂಡ ಹೆಂಡತಿ ಅಂತಂದರೆ ಹಾಗಿರಬೇಕು ಅಂತ ಹೇಳುತ್ತಾರೆ. ಎಲ್ಲ ಹಿರಿಯರ ಆಶೀರ್ವಾದವೂ ಕೂಡ ಅದೇ ಆಗಿರುತ್ತದೆ. ಅಂತಹ ಒಂದು ಅನ್ಯೋನ್ಯತೆ, ಪ್ರೀತಿ, ನಂಬಿಕೆ, ಸಾಂಗತ್ಯ ಈ ಇಬ್ಬರು ಆದಿತ್ಯ ರಕ್ಷಿತ ದಂಪತಿಯ ಬದುಕಿನಲ್ಲಿ ಅನುಗ್ರಹ ಮಾಡಿ ದೇವರೇ, ವಿಶೇಷವಾಗಿ ರಕ್ಷಿತ ಅವರಿಗೆ ಏನು ಗುರುದಶೆ ಪ್ರಾರಂಭವಾಗುವ ಈ ಹೊತ್ತಿನಲ್ಲಿ ಆ ಒಂದು ದೋಷ ಅಂತ ಹೇಳುವಂಥದ್ದನ್ನು ಜಾತಕದ ಮೂಲಕ ಕೊಂಡುಕೊಂಡಿದ್ದೇವೆಯೋ ಆ ದೋಷದ ಯಾವುದೇ ಸಮಸ್ಯೆಗಳು ಅವರ ಬದುಕಿನಲ್ಲಿ ಬರದ ಹಾಗೆ ಭಗವಂತನೇ ಇದ್ದು ರಕ್ಷಣೆ ಮಾಡಿ ಬದುಕನ್ನು ಬಂಗಾರ ಮಾಡಿ ಕೊಟ್ಟು ಅವರ ಪೀಳಿಗೆಯನ್ನು ಸೂರ್ಯ ಚಂದ್ರ ಇರುವಲ್ಲಿ ತನಕ ರಕ್ಷಣೆ ಮಾಡಿಕೊಡುವಂತಹ ಪುಣ್ಯಭಾರ ಪುಣ್ಯಕೀರ್ತಿ ತಂದೆ ತಾಯಿಯ ಆಶೀರ್ವಾದಕ್ಕೆ, ಹಿರಿಯರ ಆಶೀರ್ವಾದಕ್ಕೆ, ಮನೆದೇವರ ಅನುಗ್ರಹಕ್ಕೆ ಮತ್ತು ಎಲ್ಲ ಸಾನ್ನಿಧ್ಯ ದೇವತೆಗಳ ಆದಿತ್ಯಾದಿ ನವಗ್ರಹ ದೇವರ ಪಾದಾರವಿಂದಕ್ಕೆ ಸೇರಿದ್ದು ಅಂತ ಹೇಳಿ ಭಕ್ತಿಯಿಂದ ಮಾಡುತ್ತಿರುವಂತಹ ಮೊದಲ ಅಂತಃಕರಣಪೂರ್ವಕವಾದಂತಹ ಪ್ರಾರ್ಥನೆ.